think you should. ಹಾಯ್ ಹಲೋ ನಮಸ್ಕಾರ, ನಾನು ಯಶಸ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ಈ ವಿಡಿಯೋದಲ್ಲಿ ವೈಫೈ ಹ್ಯಾಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ವೈಫೈನಲ್ಲಿ ಯಾವ ರೀತಿ ಸೆಕ್ಯೂರಿಟಿ ಇರುತ್ತೆ ಅಂತ ಈ ಇಮೇಜ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಬಂದು WPA ಅಂತ ಏನೋ ಇದೆ, ಅಷ್ಟು ಆ ಲೆವೆಲ್ ಸೆಕ್ಯೂರಿಟೀಸ್ ಇರುತ್ತೆ ಅಂತ. ನಾನಿವತ್ತು ಒಂದು ಅಪ್ಲಿಕೇಶನ್ ಬಗ್ಗೆ ಹೇಳ್ತೀನಿ. ಅದರಿಂದ ನೀವು ನಿಜವಾಗ್ಲೂ 100% ಕೆಲವೊಂದು ವೈಫೈ ಹ್ಯಾಕ್ ಆಗುತ್ತೆ. ನಿಮ್ಮ ಡಿವೈಸ್ ರೂಟ್ ಆಗಿದ್ರೆ ಪಾಸ್ವರ್ಡ್ ಸಹ ತೋರಿಸುತ್ತೆ. ರೂಟ್ ಆಗಿಲ್ಲದಿರೋ ಡಿವೈಸಸ್ ಆದರೆ ಪಾಸ್ವರ್ಡ್ ತೋರಿಸಲ್ಲ. ನೀವು ನಿಜವಾಗ್ಲೂ ಲಕ್ಕಿ, ಯಾಕೆ ಅಂದರೆ ನಿಮ್ಮ ಹತ್ರ MI ಡಿವೈಸ್ ಇದ್ದರೆ ಪಾಸ್ವರ್ಡ್ ತೋರಿಸುತ್ತೆ. ರೂಟ್ ಆಗಿಲ್ಲ ಅಂದರೂ ಸಹ ಪಾಸ್ವರ್ಡ್ ತೋರಿಸುತ್ತೆ. ನಾನು ಇವತ್ತು ಈ ವಿಡಿಯೋದಲ್ಲಿ ವೈಫೈ ಹೇಗೆ ಹ್ಯಾಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಒಂದು ಅಪ್ಲಿಕೇಶನ್ ನೋಡಬೇಕು. ಅಪ್ಲಿಕೇಶನ್ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಲಿಂಕು WPA ಟೆಸ್ಟರ್ ಅಂತ. ನೀವು ಹೋಗಿ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಇಲ್ಲಿ ಫಸ್ಟ್ ಅಂತ ಇದೆ ನೋಡಿ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ, ಸೊ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಅಲೋ ಅಂತ ಓದ್ಬೋದು. ಇಲ್ಲಿ ಆ್ಯಡ್ ಬರ್ತಿರುತ್ತೆ, ಸ್ಕಿಪ್ ಮಾಡಿಬಿಡಿ. ನೀವು ನೋಡ್ಬೋದು ನಂದು ಆಲ್ರೆಡಿ ಒಂದು ವೈಫೈ ಹ್ಯಾಕ್ ಆಗಿರೋದು ಕನೆಕ್ಟ್ ಆಗಿದೆ. ನಿಮಗೆ ಬೇಕಿರೋ ತೋರಿಸ್ತೀನಿ ನೋಡಿ. ನೋಡಿ, ಇದಕ್ಕೆ ನಾನು ಫರ್ಗೆಟ್ ನೆಟ್ವರ್ಕ್ ಕೊಟ್ಟಿದ್ದೀನಿ. ಸೊ ಪಾಸ್ವರ್ಡ್ ನನಗೂ ಏನು ಅಂತ ಗೊತ್ತಿಲ್ಲ, ಬೇಕಿದ್ರೆ ನೋಡಿ ಕೇಳುತ್ತೆ ಪಾಸ್ವರ್ಡ್. ಇವಾಗ ಅದನ್ನು ಹ್ಯಾಕ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ. ಅಪ್ಲಿಕೇಶನ್ ಓಪನ್ ಮಾಡಿದಾಗ ಹಿಂಗೆ ಬರುತ್ತೆ ನಮಗೆ. ಇಲ್ಲಿ ರಿಫ್ರೆಶ್ ಬಟನ್ ಇದೆ, ಇಲ್ಲಿದೆ ನೋಡಿ. ಇದನ್ನು ನೀವು ಕ್ಲಿಕ್ ಮಾಡಿ. ಇದು ಪ್ರಿಂಟ್ ಝೋನ್ ಅಂತ ವೈಫೈ. ಆಮೇಲೆ ನೀವು ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದಾಗ ಈ ಗ್ರೀನ್ ಕಲರ್ದು ಏನಿದೆಯೋ ಅದನ್ನು ಮಾತ್ರ ಹ್ಯಾಕ್ ಮಾಡಿ. ಬೇರೆದೆಲ್ಲ ಆಗಲ್ಲ. ನೀವು ಟ್ರೈ ಮಾಡೋದು ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ. ಬಿಕಾಸ್ ಬೇರೆದು ಯಾವುದು ಆಗಲ್ಲ. ಟ್ರೈ ಮಾಡಿದ್ದೀನಿ, ನಾನು ತುಂಬ ಟ್ರೈ ಮಾಡಿದ್ದೀನಿ. ಇದು ಗ್ರೀನ್ ಕಲರಲ್ಲಿ ಸಿಂಬಲ್ ಇದೆ ನೋಡಿ, ಇಲ್ಲಿ ಆ ಥರದ್ದು ಮಾತ್ರ ಟ್ರೈ ಮಾಡಿ. ಇವಾಗ ನೋಡಿ, ಇದು ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿ. ಆ್ಯಕ್ಚುಲಿ ಇದು ಎಜುಕೇಷ್ನಲ್ ಪರ್ಪಸ್ಗೆ. ಜಸ್ಟ್ ಎಸ್ ಕೊಟ್ಬಿಡಿ. ಕನೆಕ್ಟ್ ಆಟೋಮೆಟಿಕ್ ಅಂತ ಇದೆ, ಅದನ್ನು ಒತ್ಬಿಡಿ. ಆ್ಯಡ್ ಬಂತು, ಕ್ಲೋಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ವೈಫೈ ಹ್ಯಾಕ್ ಮಾಡ್ಬೋದು. ಬಟ್ ದಿಸ್ ವಿಡಿಯೋ ಇಸ್ ಇನ್ ಎಜುಕೇಷ್ನಲ್ ಪರ್ಪಸ್. ಯಾವುದೇ ರೀತಿಯಲ್ಲಿ ಈ ವೈಫೈ ಹ್ಯಾಕ್ ಮಾಡೋದನ್ನು ಮಿಸ್ಯೂಸ್ ಮಾಡಬೇಡಿ. ಥ್ಯಾಂಕ್ ಯು.